ಹಾಯ್ ಗೈಸ್, ಶುಭೋದಯ. ಎಲ್ರದ್ದು ಟಿಫನ್ ಆಯ್ತಾ? ನಂದು ಟಿಫನ್ ಆಯ್ತು. ಜೋಳದ ರೊಟ್ಟಿ ಮತ್ತೆ ಆಲೂಗಡ್ಡೆ ಕೂರ್ಮ ಮಾಡಿದ್ವಿ. ಸ್ವಲ್ಪ ಖಾರ ಖಾರ ಆಗಿ ಕೂರ್ಮ ಮಾಡಿದೀನಿ, ಯಾಕಂದ್ರೆ ಥಂಡಿ ಇದೆ ಹೊರಗಡೆ. ಅದಕ್ಕೆ ಟಿಫನ್ ತಿಂದ್ಮೇಲೆ ಅಥವಾ ಊಟ ಆಗಿದ್ಮೇಲೆ ಏನಾದ್ರೂ ಸ್ವಲ್ಪ ಸಿಹಿ ತಿನ್ನೋದು ಅಭ್ಯಾಸ ನನಗೆ. ನಾನು ನೋಡಿ ಶೇಂಗಾದ ಉಂಡೆ ಮಾಡಿದ್ದೀನಿ, ಹಾಗೆ ಶೇಂಗಾದ ಹೋಳಿಗೆ ಕೂಡ ಮಾಡಿದ್ದೀನಿ. ಈ ಶೇಂಗಾದ ಹೋಳಿಗೆ ಯಾವ್ದ್ರಿಂದ ಮಾಡಿದೀನಿ ಅಂದ್ರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೆ. ಎಲ್ರಿಗೂ ನಾನು ಕೇಳ್ಕೊಳ್ಳೋದೇನಂದ್ರೆ ಮೈದಾ ಹಿಟ್ಟಲ್ಲಿ ಮಾಡಬೇಡಿ ಯಾವಾಗ್ಲೂ ಹೋಳಿಗೆನ. ಯಾಕಂದ್ರೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಕ್ರಿಸ್ಪಿ ಆಗಿರುತ್ತೆ, ಹೆಲ್ತ್ಗೂ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರಲ್ಲ. ನೀವು ಬರೀ ಮೈದಾ ಮಾಡಿದ್ರೆ ದಿನಕ್ಕೆ ಇಷ್ಟಪಟ್ಕೊಂಡು ಒಂದು 4-5 ಹೋಳಿಗೆ ಆದ್ರೂ ಹುಡುಗರು ತಿಂದೇ ತಿಂತಾರೆ. ಅದು 4-5 ಹೋಳಿಗೆಯಲ್ಲಿ ಬರೇ ಮೈದಾ ಒಳಗಡೆ ಹೋಗುತ್ತೆ. ಹಾಗಾಗಿ ನೀವು ಗೋಧಿ ಹಿಟ್ಟಲ್ಲಿ ಹೋಳಿಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ನಾನು ಕೇಳ್ತಾ ಇದ್ದೀನಿ. ನಮ್ ಕೃಷ್ಣ ನೋಡಿ ಮೂಲೆಯಲ್ಲಿ ಕೂತ್ಕೊಂಡು ಹೋಳಿಗೆ ಹೇಗ್ ತಿಂತಿದಾರಂತ, ಮಗು ತರ ನೋಡಿ ಮೂಲೆಯಲ್ಲಿ ಬಚ್ಚಿಟ್ಕೊಂಡು ತಿಂತಾರೆ. ಅವ್ರಿಗಂತೂ ಇಂಥವೆಲ್ಲ ಮಾಡಿದ್ರೆ ದಿನಕ್ಕೆ ಎಷ್ಟು ಬೇಕಷ್ಟು ಹೋಗ್ತಾ ಇರತ್ತೆ. ಅದಕ್ಕೆ ನಾನು ಮೈದಾ ಮಾಡಬಾರ್ದು ಅಂತ ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾವುದು ನಮ್ಗೆ ತುಂಬಾ ಬಾಯಿಗೆ ಟೇಸ್ಟ್ ಇರೋದು ಯಾವಾಗ್ಲೂ ಮಾಡಕ್ ಹೋಗ್ಬೇಡಿ. ಗೋಧಿ ಹಿಟ್ಟು ತುಂಬಾ ಟೇಸ್ಟಿ ಆಗಿದೆ, ನೀವು ಒಂದ್ಸರಿ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಶೇಂಗಾದ ಹೋಳಿಗೆ ಸೂಪರ್ ಆಗಿದೆ.